ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್ ಡ್ರೀಮ್ ವೀಲ್ಸ್ ಕನ್ನಡ. ಇವತ್ತು ನಾವು ನೋಡೋಕೆ ಹೋಗ್ತಾ ಇರ್ತಕ್ಕಂಥ ಟಾಪಿಕ್ ಏನಂದರೆ ಹಿಂದೂಸ್ತಾನ್ ಮೋಟಾರ್ಸ್ನ ಅಂಬಾಸಿಡರ್ ಕಾರ್ ಬಗ್ಗೆ ನೋಡೋಕೆ ಹೋಗ್ತಾ ಇದ್ವಿ. ಈ ಕಾರು ಒಂದು ಟೈಮ್ನಲ್ಲಿ ತುಂಬ ಫೇಮಸ್ ಆಗಿತ್ತು ಅಂತಲೇ ಹೇಳ್ಬೋದು. ಪೊಲಿಟಿಷಿಯನ್ ಕಾರ್ ಅಂತಲೇ ಹೇಳ್ಬೋದು. ಗೌರ್ಮೆಂಟ್ ಅವರೆಲ್ಲ ಇದೇ ಕಾರ್ ಯೂಸ್ ಮಾಡ್ತಿರೋ ಆ ಟೈಮ್ನಲ್ಲಿ. ಇದೊಂದು ಬ್ರ್ಯಾಂಡ್ ಅಂಬಾಸಿಡರ್ ಕಾರ್ ಅಂತಲೇ ಹೇಳ್ಬೋದು. ಮತ್ತು ಇವಾಗ ಈ ಕಾರ್ ನೋಡೋಕೆ ಸಿಗೋಲ್ಲ, ಪ್ರೊಡಕ್ಷನ್ ನಿಂತೋಗಿದೆ. ನೋಡೋಕೆ ಸಿಗುತ್ತೆ, ಅಪ್ರೂವ್ ಸಿಗೋದು. ಈ ಕಾರ್ನ ಸ್ಪೆಸಿಫಿಕೇಷನ್ಸ್ ನೋಡೋದಾದರೆ, ಹಿಂದೂಸ್ತಾನ್ ಮೋಟಾರ್ಸ್ ಅಂಬಾಸಿಡರ್ ಸ್ಪೆಸಿಫಿಕೇಷನ್ಸ್ ನೋಡೋದಾದರೆ ಇದರ ಇಂಜಿನ್ ಟೈಪ್ ಬಂದು ಇನ್ಲೈನ್ ಇಂಜಿನ್ ಹೊಂದಿತ್ತು. ಮತ್ತು ಇದರ ಇಂಜಿನ್ ಕೆಪಾಸಿಟಿ ನೋಡೋದಾದರೆ 1995 cc ಆಗಿರ್ತಿತ್ತು. ಇದರ ಮ್ಯಾಕ್ಸ್ ಪವರ್ ನೋಡೋದಾದರೆ 52 bhp ಆಗಿರ್ತಿತ್ತು. ಮ್ಯಾಕ್ಸ್ ಟಾರ್ಕ್ ಬಂದು 106 Nm ಟಾರ್ಕು. ಟೋಟಲ್ ಇದರಲ್ಲಿ 4 ಸಿಲಿಂಡರ್ಸ್ ಇರ್ತಿತ್ತು. ಟ್ರಾನ್ಸ್ಮಿಷನ್ ಟೈಪ್ ನೋಡೋದಾದರೆ ಅಂಬಾಸಿಡರ್ ಕಾರ್ದು ಮ್ಯಾನ್ಯುವಲು ಮತ್ತು 5 ಸ್ಪೀಡ್ ಗೇರ್ ಬಾಕ್ಸ್ ಇರ್ತಿತ್ತು. ಈ ಕಾರ್ನ ಫ್ಯೂಯಲ್ ಪರ್ಫಾರ್ಮೆನ್ಸ್ ನೋಡೋದಾದರೆ ಡೀಸೆಲ್ ಹೊಂದಿರ್ತಿತ್ತು. ಈ ಕಾರ್ನ ಮೈಲೇಜ್ ಬಂದು 10ರಿಂದ 14 ಕೊಡ್ತಿತ್ತು ಅಂತಲೇ ಹೇಳ್ಬೋದು. ಈ ಕಾರ್ನ ಡೀಸೆಲ್ ಫುಲ್ ಟ್ಯಾಂಕ್ ಕೆಪಾಸಿಟಿ ನೋಡಿದ್ರೆ 54 ಲೀಟ್ರು. ಆವಾಗಲೇ ತುಂಬ ದೊಡ್ಡ ಟ್ಯಾಂಕ್ನೇ ಕೊಟ್ಟಿರು. ಮತ್ತು ಈ ಕಾರ್ನ ಟಾಪ್ ಸ್ಪೀಡ್ ನೋಡೋದಾದರೆ 120 ಹೋಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಈ ಕಾರ್ನಲ್ಲಿರ್ತಕ್ಕಂಥ ಸಸ್ಪೆನ್ಷನ್ಸು, ಸ್ಟೇರಿಂಗ್ಸು, ಬ್ರೇಕ್ಸ್ ನೋಡೋದಾದರೆ ಈ ಕಾರ್ನ ಫ್ರಂಟ್ ಸಸ್ಪೆನ್ಷನ್ಸ್ ನೋಡೋದಾದರೆ ಟಾರ್ಸನ್ ಬಾರ್ ಸ್ಪ್ರಿಂಗ್ ಹೊಂದಿತ್ತು. ಮತ್ತು ರೇರ್ ಸಸ್ಪೆನ್ಷನ್ಸ್ ಬಂದು ಸೆಮಿ ಎಲಿಪ್ಟಿಕಲ್ ಲೀಫ್ ಸ್ಪ್ರಿಂಗ್ ಹೊಂದಿತ್ತು. ಮತ್ತು ಸ್ಟೇರಿಂಗ್ ಟೈಪ್ ಬಂದು ಆರ್ಡಿನರಿ ಆಗಿರ್ತಿತ್ತು. ಈಗಿನ ಯಾವುದೇ ಪವರ್ ಸ್ಟೇರಿಂಗ್ ಇರ್ತಿರ್ಲಿಲ್ಲ ಅವಾಗ. ಮತ್ತು ಈ ಥರ ಟರ್ನಿಂಗ್ ರೇಡಿಯಸ್ ಬಂದು 5.4 ಮೀಟರ್ಸ್. ಫ್ರಂಟ್ ಬ್ರೇಕ್ ಟೈಪ್ ಬಂದು ಸರ್ವೋ ಅಸಿಸ್ಟ್ ಹೊಂದಿರ್ತಿತ್ತು. ರೇರ್ ಬ್ರೇಕ್ ಟೈಪ್ ಬಂದು 228.6 mm ಡಿಯ ಡ್ರಮ್ ಬ್ರೇಕ್ಸ್ ಹೊಂದಿರ್ತಿತ್ತು. ಮತ್ತು ಈ ಕಾರ್ನ ಕೆಪಾಸಿಟಿ ನೋಡೋದಾದರೆ 5 ಸೀಟಿಂಗ್ ಕೆಪಾಸಿಟಿ ಹೊಂದಿರ್ತಿತ್ತು. 7 ರೋ ಇರ್ತಿತ್ತು. ಮತ್ತು ಆವಾಗ ಫುಲ್ ಉದ್ದದ ಸೀಟಿಗೆ ಕುಂತ್ಕೋಬೋದಾಗಿತ್ತು. 4 ಸೀಟಿಗೆ ಕುಂತ್ಕೋಬೋದು ಅಡ್ಜಸ್ಟ್ ಮಾಡ್ಕೊ ಕುಂತ್ಕೊಂಡ್ರೆ. ಸೀಟಿಂಗ್ ಕೆಪಾಸಿಟಿ ಬಂದು 5 ಸೀಟ್ ಕೆಪಾಸಿಟಿ. ಮತ್ತು ಈ ಕಾರ್ನಲ್ಲಿ 4 ಡೋರ್ಸ್ ಇರ್ತಿತ್ತು. ಈ ಕಾರ್ನ ಇಂಟೀರಿಯರಲ್ಲಿ ನೋಡೋದಾದರೆ ಸ್ಟೇರಿಂಗ್ ಇರ್ತಿತ್ತು ಮತ್ತು ಲೆದರ್ ಸೀಟ್ಸ್ ಹೊಂದಿರ್ತಿತ್ತು ಆವಾಗಲೇ. ಇನ್ಯಾವುದೇ ಈಗಿನ ಥರ ಡಿಜಿಟಲ್ ಕ್ಲಾಕು, ಯಾವುದೇ ಡಿಜಿಟಲ್ ಓಡೋಮೀಟರ್ ಯಾವುದೂ ಇರ್ತಿರಲಿಲ್ಲ. ಆರ್ಡಿನರಿ ಓಡೋಮೀಟರ್ ಇರ್ತಿತ್ತು. ಮತ್ತು ಈ ಕಾರ್ನ ಎಕ್ಸ್ಟೀರಿಯರಲ್ಲಿ ನೋಡೋದಾದರೆ 15 ಇಂಚ್ ಅಲೈ ವೀಲ್ಸ್ ಹೊಂದಿರ್ತಿತ್ತು. ಮತ್ತು ಟೈರ್ ಸೈಜ್ ಬಂದು 165 section/80 ಹೊಂದಿರ್ತಿತ್ತು. ಟೈರ್ ಟೈಪ್ ಬಂದು ರೇಡಿಯಲ್ ಆಗಿರ್ತಿತ್ತು, ಟ್ಯೂಬಿಂದ ಮಾಡಿರ್ತಕ್ಕಂಥದ್ದು. ಮತ್ತು ಈ ಕಾರ್ನ ಸೇಫ್ಟಿ ನೋಡೋದಾದರೆ ಯಾವುದೇ ರೀತಿಯ ಸೇಫ್ಟಿ ಇರಲಿಲ್ಲ. ಆದರೆ ಕಾರ್ ಮಾತ್ರ ತುಂಬ ಗಟ್ಟಿಮುಟ್ಟಾಗಿತ್ತು ಅಂತಲೇ ಹೇಳ್ಬೋದು. ಈಗಿನ ಥರ ಫೈಬರ್ ಕಾರ್ ಇರ್ತಿರಲಿಲ್ಲ, ತುಂಬ ಗಟ್ಟಿ ಇರ್ತಿತ್ತು ಕಾರು. ಅದರಿಂದನೇ ಈ ಕಾರ್ ತುಂಬ ಸೇಫ್ಟಿಯಾಗಿರ್ತಿತ್ತು ಆವಾಗ. ಈಗಿನ ಕಾರ್ಗಳೆಲ್ಲ ಫೈಬರು, ಪ್ಲಾಸ್ಟಿಕಲ್ಲೇ ಮಾಡಿರ್ತಾರೆ ಮುಂದೆ. ಮತ್ತು ಅದು ಮಾತ್ರ ಸ್ಟೀಲ್ ಬಾಡಿ ಅಂತಲೇ ಹೇಳ್ಬೋದು ಆ ಕಾರಲ್ಲಿ ಇರ್ತಕ್ಕಂಥದ್ದು. ಬ್ರ್ಯಾಂಡ್ ಅಂಬಾಸಿಡರ್ದು ಇದಿಷ್ಟು ಬ್ರ್ಯಾಂಡ್ ಅಂಬಾಸಿಡರ್ ಕಾರ್ ಇನ್ಫಾರ್ಮೇಷನ್ ಆಗಿತ್ತು. ಈ ಕಾರ್ನ ಪ್ರೊಡಕ್ಷನ್ ಬಂದು 1952ರಿಂದ 2014ವರೆಗೂ ಇತ್ತು. ಇವಾಗ ನಿಂತೋಗಿದೆ. 2014ರಲ್ಲಿ ಸ್ಟಾಪ್ ಆಗಿದೆ. ಈ ಕಾರ್ ಮ್ಯಾನುಫ್ಯಾಕ್ಚರ್ ಮಾಡ್ತಿರ್ತಕ್ಕಂಥದ್ದು ಹಿಂದೂಸ್ತಾನ್ ಮೋಟಾರ್ಸ್ ಅವರು. ಇದಿಷ್ಟು ಹಿಂದೂಸ್ತಾನ್ ಮೋಟಾರ್ಸ್ ಬ್ರ್ಯಾಂಡ್ ಅಂಬಾಸಿಡರ್ ಕಾರ್ ಇನ್ಫಾರ್ಮೇಷನ್ ಆಗಿತ್ತು. ಈ ಮಾಹಿತಿ ನಿಮಗೇನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಭೇಟಿಯಾಗೋಣ. ನಮಸ್ತೆ.